ಜಿಟಿ ದೇವೇಗೌಡರ ಪರಮಾಪ್ತರಾದಂಥ ಮಾದೇವಣ್ಣವ್ರಿಗೆ ಬಂದಿರೋ ಜನ ತೋರಿಸಿ ಹಂಗೆ ಇಷ್ಟು ಈ ಜನ ಏನು ಬಂದವರು ಇದು ಅವ್ರು ಮಾಡಿರೋ ಸಾಧನೆ. ಸುಮ್ಮನೆ ಜನ ಯಾರು ಬರಲ್ಲ, ಅವ್ರು ಮಾಡಿರೋ ಸಾಧನೆಗೆ ಇಷ್ಟು ಜನ ಬಂದಿರೋದು. ಕೋಟೆ ಮಾದೇವರು ಅಂದ್ರೆ ಆ ಹೆಸರು ಕೇಳಿದ್ರೆ ಒಂದು ಒಂದು ಭಯ ಇದೆ. ಯಾಕೆಂದ್ರೆ ಅವರು ಯಾವಾಗಲೂ ಜನ ಪ್ರಿಯರು. ಯಾವ ಹಳ್ಳಿಗೆ ಬರಲಿ ಅವ್ರ ಹಿಂದ್ಗಡೆ 50 ಜನ ಬರ್ತಾರೆ. ಹುಡುಗರಾಗ್ಬೋದು, ವಯಸ್ಕರಾಗ್ಬೋದು, ಸಹಾಯ ಹಸ್ತ ಮಾಡಿದ್ದಾರೆ ಅವರು. ಯಾವುದೇ ಒಂದು ಕಷ್ಟ ಅಂತ ಬರ್ತೀವಿ ನಾವು, ದೊಡ್ಡವರು ಚಿಕ್ಕವರು ಅಂತ ನಾವು ಈ ಹಿಂದೆ ಏನ್ ಮಾಡ್ತಿದ್ದೋ ಅಂದ್ರೆ ನಾವು ಇನ್ನೊಬ್ಬರನ್ನ ಕರ್ಕೊಂಬಂದು ಒಬ್ರು ನೋಡ್ಬೇಕಾಗಿತ್ತು. ಈಗ ಹಂಗಿಲ್ಲ, ನೇರವಾಗಿ ನಾನು ಬರ್ತೀನಿ, ಅಣ್ಣ ಈ ಕೆಲಸ ಆಗ್ಬೇಕು, ಆಯ್ತು ಪಾಪ ಮಾಡ್ಕೊಡ್ತೀನಿ ಅಂತ ಅಂತಾರೆ. ನೇರವಾಗಿ MLA ಅವರು ನೇರವಾಗಿ ಕರ್ಕೊಂಡು ಹೋಗ್ತಾರೆ. ನೇರವಾಗಿ ಏನ್ ಬೇಕು ಅದನ್ನ ಕೇಳಿ, ನೀವೇ ಕೇಳಿ, ನಾನು ಕೇಳೋದು ಬೇಡ ಅಂತ ಅಂತಾರೆ. ಅಂತ ಒಳ್ಳೆ ಇದೆ. ಅವರು ಇನ್ನೂ ಮುಂದೆ ಬರ್ತಕ್ಕಂಥ ಚುನಾವಣೆಯಲ್ಲಿ ಸ್ಪರ್ಧಿಸ್ತಾರೆ ಅನ್ನೋದಕ್ಕಿಂತ ಹೆಚ್ಚಾಗಿ ನಾವು ಗೆಲ್ಲಿಸ್ತೀವಿ. ಜಿಲ್ಲಾ ಪಂಚಾಯತ್ ಟಿಕೆಟ್ ಆಕಾಂಕ್ಷಿಯಾಗಿದ್ದಾರೆ. ಅವರು ಟಿಕೆಟ್ ತಗೊಂಡ್ಬರೋದ್ರಲ್ಲಿ ಖಚಿತ. ಅವ್ರಿಗೆ ಪರವಾಗಿ ನಾವು ನಿಂತ್ಕೊಳ್ಳೋದಂತೂ ಖಚಿತ. ಗೆಲುವು ಗ್ಯಾರಂಟಿ ಆಗುತ್ತೆ. ಹಿಂಗೆ ಆಗಿ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಇವ್ರಿಗೆ ರಾಜಕೀಯವಾಗಿ ಇನ್ನ ಬೆಳೆದ್ರೆ, ಇವರು ಇನ್ನ ಅಧಿಕಾರಕ್ಕೆ ಬಂದ್ರೆ, ಒಬ್ಬ ZP ಮೆಂಬರ್ ಆದ್ರೆ ನಮ್ಮ ಭಾಗದಲ್ಲಿ ಈಗ ನೋಡ್ತಾ ಇರೋದಲ್ಲ ಇನ್ನೂ ಅದ್ಭುತವಾದ ಕೆಲಸಗಳನ್ನ ನಾವು ನೀವೆಲ್ಲ ನೋಡ್ತೀವಿ. ಮಾದೇವಣ್ಣವರ ಸ್ವಭಾವ ಹೇಗೆ ಅಂದ್ರೆ, ನಾವು ಚಿಕ್ಕ ಹುಡುಗರಿಂದ ನೋಡ್ಕೊಂಡ್ ಬಂದಿದ್ದೀವಿ ಮಾದೇವಣ್ಣವರ ಸ್ವಭಾವನ. ಬಹಳ ಸಹೃದಯಿ, ಒಳ್ಳೆ ಮನಸ್ಸಿರ್ತಕ್ಕಂಥ ವ್ಯಕ್ತಿ. ಅದರಿಂದ ಈ ಟ್ರಿಪ್ ಅವರು ಯಾವುದೇ ಕಾರಣಕ್ಕೂ ಪ್ರಬಲ ಆಕಾಂಕ್ಷಿ ಅಂತ ಹೆಸರಾಗಿದ್ದಾರೆ. ಗೆಲ್ಲೋದು ಗ್ಯಾರಂಟಿ, ಟಿಕೆಟ್ ಅವ್ರಿಗೆ ಗ್ಯಾರಂಟಿ. JDS ಪ್ರಬಲ. ನಮ್ಗೆ ಇಲ್ಲಿ ಯಾವುದೇ ಒಂದು ಎಲೆಕ್ಷನ್ ನಡೆದು ಇವಾಗಿರೋದು. ಈ ಜಿಟಿ ದೇವೇಗೌಡರ ಆ ಪರಮಾಪ್ತರು ಅಂದ್ರೆ ಪರಮಾಪ್ತರು ಅವರು ಇವ್ರ ಮುಖಾಂತರ ನಾವುಗಳ ದೊಡ್ಡಬಾರ್ಗೊಳ್ಳಿ ಪಂಚಾಯತಿಲಿ ಕಮ್ಮಿ ಅಂದ್ರೆ 5 ರಿಂದ 6 ಕೋಟಿ ಕೆಲಸ ಮಾಡಿಸಿದ್ವಿ. ಎಷ್ಟು ಹೇಳಿ? ಕಮ್ಮಿ ಅಂದ್ರೆ 5 ರಿಂದ 6 ಕೋಟಿ ನಮ್ಮ ಪಂಚಾಯತಿ ವ್ಯಾಪ್ತಿಲಿ ಇವ್ರ ಮುಖಾಂತರ ಹೋಗಿ ಜಿಟಿ ದೇವೇಗೌಡರ ಸಾಹೇಬ್ರ ಕೆಲಸ ಮಾಡಿದ್ವಿ. ಕೊಡ್ಲೇಬೇಕು, ನಾವೆಲ್ಲ ಇದ್ದೀವಲ್ಲ, ಕೊಡ್ಲೇಬೇಕು, ಕೊಡಿಸ್ತೀವಿ. ಎಲ್ಲದ್ರೆ ಏನು ತೊಂದರೆ ಏನಿಲ್ಲ. ಗೌಡರು ಜಿಟಿ ದೇವೇಗೌಡರು ಇದ್ದಾರೆ, ಎಲ್ಲ ಅವರು ಹರೀಶ್ ಗೌಡರು ಅವರೇ. ಅದರಿಂದ ಎಲ್ಲ ಅವರು ಇದರಿಂದ ಗೆಲ್ತಾರೆ. ಅದ್ರೇನು ಎರಡನೇ ಮಾತಿಲ್ಲ. ನೋಡಿ, ಮಾದೇವಣ್ಣವ್ರಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ಮೊದಲನೇದಾಗಿ ಜಿಟಿ ದೇವೇಗೌಡರ ಪರಮಾಪ್ತರಾದಂಥ ಮಾದೇವಣ್ಣವ್ರಿಗೆ ಈ ಬಂದಿರೋ ಜನ ತೋರಿಸಿ ಹಂಗೆ ಇಷ್ಟು ಈ ಜನ ಏನು ಬಂದವರು ಇದು ಅವ್ರು ಮಾಡಿರೋ ಸಾಧನೆ. ಸುಮ್ಮನೆ ಜನ ಯಾರು ಬರಲ್ಲ, ಅವ್ರು ಮಾಡಿರೋ ಸಾಧನೆಗೆ ಇಷ್ಟು ಜನ ಬಂದಿರೋದು. ಈ ಜಿಟಿ ದೇವೇಗೌಡರ ಆ ಪರಮಾಪ್ತರು ಅಂದರೆ ಪರಮಾಪ್ತರು ಅವರು. ಈಗ ಇವ್ರ ಮುಖಾಂತರ ನಾವುಗಳ ದೊಡ್ಡಬಾರ್ಗೊಳ್ಳಿ ಪಂಚಾಯತಿಲಿ ಕಮ್ಮಿ ಅಂದರೆ 5 ರಿಂದ 6 ಕೋಟಿ ಕೆಲಸ ಮಾಡಿಸಿದ್ವಿ. ಎಷ್ಟು ಹೇಳಿ? ಕಮ್ಮಿ ಅಂದರೆ 5 ರಿಂದ 6 ಕೋಟಿ ನಮ್ಮ ಪಂಚಾಯತಿ ವ್ಯಾಪ್ತಿಲಿ ಇವ್ರ ಮುಖಾಂತರ ಹೋಗಿ ಜಿಟಿ ದೇವೇಗೌಡರ ಸಾಹೇಬ್ರ ಕೆಲಸ ಮಾಡಿದ್ವಿ. ಇದೇ ನೀವೇ ಬೇರೆಶವ್ರು ನೀವೇ ನಮ್ಮ ಊರಿಗೆ ಬಂದು ಜಿಟಿ ದೇವೇಗೌಡರು ಏನು ಕೆಲಸ ಮಾಡಿಲ್ಲ ಅಂತ ಕೆಲವ್ರು ಹೇಳಿದ್ರು. ಆ ರೋಡ್ ನೋಡಿದ್ರಿ ಫಸ್ಟ್ ಪರಿಸ್ಥಿತಿಯ. ಈಗ ಬಂದು ನೋಡಿ, ನ್ಯಾಷನಲ್ ಹೈವೇ ಕಾಣ್ತಾ ಇದೆ ನಮ್ಮ ದೊಡ್ಡಬಾರ್ಗೊಳ್ಳಿ ರೋಡು. 13 ಕಿಲೋಮೀಟರ್ ರೋಡ್ ಮಾಡಿಸಿದ್ವಿ. 13 ಕಿಲೋಮೀಟರ್ ರೋಡ್ನ ಇವ್ರ ಮುಖಾಂತರ ಹೋಗಿ ಮಾಡಿಸಿದ್ವಿ. ಆ ಕೆಲಸ ನೋಡಿ ಇಷ್ಟು ಜನ ಸೇರಿರೋದು ಇವತ್ತು. ಇಷ್ಟು ಜನ ಇವ್ರು ಹುಟ್ಟದಕ್ಕೆ ಬಂದು ಹಾರೈಸ್ತಾ ಇರೋದು, ಇದು ಅವ್ರ ಸಾಧನೆ. ಹಿಂಗೆ ಆಗಿ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಇವ್ರಿಗೆ ರಾಜಕೀಯವಾಗಿ ಇನ್ನೂ ಬೆಳೆದ್ರೆ, ಇವರು ಇನ್ನೂ ಅಧಿಕಾರಕ್ಕೆ ಬಂದರೆ, ಒಬ್ರು ZP ಮೆಂಬರ್ ಆದರೆ ನಮ್ಮ ಭಾಗದಲ್ಲಿ ಈಗ ನೋಡ್ತಾ ಇರೋದಲ್ಲ ಇನ್ನೂ ಅದ್ಭುತವಾದ ಕೆಲಸಗಳನ್ನ ನಾವು ನೀವೆಲ್ಲ ನೋಡ್ತೀವಿ. ನೆಕ್ಸ್ಟ್ ಚುನಾವಣೆ 100% ಬಂದೇ ಬರ್ತಾರೆ ಚುನಾವಣೆಯಲ್ಲಿ. ಅದ್ರ 2 ಮಾತಿಲ್ಲ. ಯಾರೇ ನಿಂತ್ಕೊಂಡ್ರು ಚುನಾವಣೆಗೆ ಬಂದೇ ಬರ್ತಾರೆ, ಚುನಾವಣೆ ನಿಂತಾರೆ. ಈ ಜನ ನೋಡಿ, ಜನ ಬಂದಿರೋದು ಯಾಕೆ ಸುಮ್ಮನೆ ಮಾದೇವ್ ಹುಟ್ಟದಬ್ಬಕ್ಕೆ ಸುಮ್ಮನೆ ಬಂದಿಲ್ಲ, ಅವ್ರ ಸಾಧನೆ ನೋಡೇ ಬಂದಿರೋದು. ಇಲ್ಲಿಗೆ ಕೆಲಸ ಮಾಡ್ತಾರೆ. ಕೆಲಸ ಮಾಡೋದಕ್ಕೆ ಇಷ್ಟು ಜನ ಬಂದು ಕಾಯ್ಕೊಂಡು ನಿಂತಿರೋದು ಬೆಳಗ್ಗೆಯಿಂದ. ಅವ್ರು ಈಗ ಬಂದಿರೋದು, ನಮಗೆ ಸಿಕ್ಕಿರೋದು ಈಗ. ನಾವು ಬಂದು ಕುಂತಿರೋದು ಬೆಳಗ್ಗೆಯಿಂದ ಜನ ಕಾದಿರೋದು ಅವ್ರ ಸಾಧನೆಗೋಸ್ಕರನೇ ಹೊರತು ಮಾದೇವಣ್ಣ ದೊಡ್ಡವರು ಅಂತಲ್ಲ. ಮಾದೇವಣ್ಣನ ಸಾಧನೆ ನೋಡಿ ಇಲ್ಲಿ ಬಂದಿರೋದು. ಅವ್ರ ಕೆಲಸ, ಅವ್ರ ಅಭಿವೃದ್ಧಿ ಕೆಲಸ ನೋಡಿ ಬಂದಿರೋದು. ಜಿಟಿ ದೇವೇಗೌಡರಿಗೆ ನಮ್ಮ ಚಾಮರಾಜೇಶ್ವರದಲ್ಲಿ ಪರಮಾಪ್ತರು ಅಂದ್ರೆ ಇವರು. ಅವ್ರಿಗೆ ಆಪ್ತರು ನಾವುಗಳೆಲ್ಲ. ಇವ್ರ ಮುಖಾಂತರ ಹೋಗಿ ನಾವು ಕಮ್ಮಿ ಅಂದ್ರೆ ನಮ್ಮ ಪಂಚಾಯತಿ ವ್ಯಾಪ್ತಿಯಲ್ಲಿ 5 ರಿಂದ 6 ಕೋಟಿ ಕೆಲಸ ಮಾಡ್ತಿದ್ವಿ. ಬಂದು ನೋಡಿ, ಯಾವ ಮೀಡಿಯಾದವ್ರು ಬೇಕಾದ್ರೆ ಬಂದು ನೋಡ್ಬೋದು. ಹಿಂದೆ ಯಾರ್ಯಾರು ಕೆಲಸ ಮಾಡಿದ್ರು ಅವರು ಬಂದು ನೋಡ್ಬೋದು ಕೆಲಸ ಫಸ್ಟ್ ಏನಾಗಿತ್ತು. ಈಗ ಮಾದೇವಣ್ಣನ ಪೀಳಿಗೆಯಲ್ಲಿ ಹುಡುಗರೆಲ್ಲ ಏನು ಕೆಲಸ ಮಾಡೋರು ಅಂದ್ಬಿಟ್ಟು ನಮ್ಮೆಲ್ಲ ಚಿಕ್ಕ ಹುಡುಗರು ಅಂದ್ಬಿಟ್ಟು ಒಂಥರ ಅಸಡ್ಡೆ ಕಾಣ್ತಿದ್ರು. ಈ ಚಿಕ್ಕ ಹುಡುಗರಿಗೆ ಅಪಾಟಿ ಕೆಲಸ ಮಾಡಿದ್ದೀವಿ. ಇವ್ರ ಮುಖಾಂತರ ನಾವೇನು ಸ್ವಂತವಾಗಿ ಹೋಗಿ ನಾವೇ ಮಾಡಿಲ್ಲ. ಇವ್ರು ಹಿಂದುಂಟೆ ಹೋಗಿ ಇವ್ರ ಕೈಲಿ ಹಾಕ್ಸಿ ಇವ್ರ ಒತ್ತಡದ ಮೇಲೆ ನಾವು ಅಷ್ಟು ಕೆಲಸಗಳು ಮಾಡಿದ್ವಿ. ಬಂದು ನೋಡಿ, ನಮ್ಮ ಭಾಗದಲ್ಲಿ ನಮ್ಮ ಪಂಚಾಯತಿ ವ್ಯಾಪ್ತಿ ಹಂಗದೆ ಅಂತ ಬಂದು ನೋಡಿ. ದೇವ್ರವ್ರಿಗೆ ಇನ್ನೂ ರಾಜಕೀಯವಾಗಿ ಇನ್ನೂ ಭಾಳ ಉನ್ನತ ಮಟ್ಟಕ್ಕೆ ಬೆಳೀಲಿ ಅಂತ ನಾವು ಎಲ್ಲರೂ ಹಾರೈಸ್ತೀವಿ. ಕೋಟೆ ಮಾದೇವರು ಅಂದರೆ ಆ ಹೆಸರು ಕೇಳಿದ್ರೆ ಒಂದು ಒಂದು ಭಯ ಇದೆ. ಯಾಕೆಂದರೆ ಅವರು ಯಾವಾಗಲೂ ಜನ ಪ್ರಿಯರು. ಯಾವ ಹಳ್ಳಿಗೆ ಬರಲಿ ಅವ್ರ ಹಿಂದ್ಗಡೆ 50 ಜನ ಬರ್ತಾರೆ. ಹುಡುಗರಾಗ್ಬೋದು, ವಯಸ್ಕರಾಗ್ಬೋದು, ಸಹಾಯ ಹಸ್ತ ಮಾಡಿದ್ದಾರೆ ಅವರು. ಒಂದು ಪಿಂಚಣಿಯಿಂದ ಆಗ್ಬೋದು, ಒಂದು ರೇಷನ್ ಕಾರ್ಡ್ ತಿದ್ದುಪಡಿ ಆಗಿಂದ ಆಗ್ಬೋದು. ಯಾರೋ ಒಬ್ಬರು ಕರೋನಾ ಎಫೆಕ್ಟಲ್ಲಿ ಸುಮಾರು ಸಹಾಯ ಮಾಡಿದ್ದಾರೆ. ಕಿಟ್ಗಳು ಕೊಡಿಸ್ಬೋದು ಸ್ವಂತ ಹಣದಿಂದ. ಈ ಊರೂರಿಗೆ ಬಂದು ಯಾರು ಕರೋನಾ ಎಫೆಕ್ಟ್ ಆಗಿದೆ ಅವ್ರ ಕುಟುಂಬನೂ ವಿಚಾರಿಸಿದ್ದಾರೆ. ಅದರಿಂದ ಈ ಟ್ರಿಪ್ಪು ಅವರು ಯಾವುದೇ ಕಾರಣಕ್ಕೂ ಪ್ರಬಲ ಆಕಾಂಕ್ಷಿ ಅಂತ ಹೆಸರಾಗಿದ್ದಾರೆ. ಗೆಲ್ಲೋದು ಗ್ಯಾರಂಟಿ, ಟಿಕೆಟ್ ಅವ್ರಿಗೆ ಗ್ಯಾರಂಟಿ. JDS ಪ್ರಬಲ. ನಮ್ಗೆ ಇಲ್ಲಿ ಯಾವುದೇ ಒಂದು ಎಲೆಕ್ಷನ್ ನಡೆದು ಇವಾಗಿರೋದು. GT ಬಲಗೈ ಬಂಟರು.
ಅದ್ರಲ್ಲಿ ಎರಡು ಮಾತಿಲ್ಲ. ಅದರಿಂದ ಮಹಾದೇವಣ್ಣವರು ಗೆಲುವಿನ ಹಸ್ತದಲ್ಲಿ ಯಾವಾಗಲೂ ಇದ್ದಾರೆ ಅಂತ ಹೇಳ್ತಾ ಅವ್ರಿಗೆ ಆಶಾರಾಗ ಕೊಡಲಿ ಅಂತ ಹೇಳ್ತಾ ನಾನು ಎರಡು ಮಾತನ್ನ ಕೋಟೆವಂಡಿ ಮಹಾದೇವ್ ಅಂತ 44ನೇ ಹುಟ್ಟುಹಬ್ಬನ ಆಚರಣೆ ಮಾಡ್ಕೊತಾರೆ. ಅವರ ದೇವರು ಒಳ್ಳೇದು ಮಾಡಲಿ, ಶುಭ ಹಾರೈಸಿ, ಚಾಮುಂಡೇಶ್ವರಿ ದೀರ್ಘಾಯುಷ್ಯ ಶುಭಗಲಿ ಕೊಡಿ. ಮತ್ತು ನಮ್ಮ ದೊಡ್ಡಮಾರ್ಗೋಡನಹಳ್ಳಿ ಗ್ರಾಮ ಪಂಚಾಯತಿ ವತಿಯಿಂದ ಎಲ್ಲರೂ ಶುಭ ಕೋರಕ್ಕೆ ಬಂದಿದ್ದೇವೆ. ಮತ್ತು ಎಲ್ಲರೂ ಒಮ್ಮತದಿಂದ ಪಂಚಾಯತಿ ವತಿಯಿಂದ ಎಲ್ಲರೂ ಒಮ್ಮತವಾಗಿದ್ದೀವಿ. ಇನ್ನು ಮುಂದೆನೂ ಒಮ್ಮತವಾಗಿರ್ತೀವಿ. ಅವ್ರಿಗೆ ಮಹಾದೇವಣ್ಣನ ಮಾರ್ಗದರ್ಶನವಾಗಿ ಮುಂದೆ ನಡ್ಕೊಂಡು ಹೋಗ್ತಾ ಇದ್ದೀವಿ ಅಂತ ಹೇಳಿ ಚಾಮುಂಡೇಶ್ವರಿ ಆಶೀರ್ವಾದ ಮಾಡಲಿ ಅಂತ ಮಹಾದೇವಣ್ಣನಿಗೆ ಶುಭ ಕೋರ್ತಾ ಇದ್ದೇನೆ. ಇವತ್ತು ನಮ್ಮ ಮಾದೇವಣ್ಣವ್ರ ಹುಟ್ಟುಹಬ್ಬಕ್ಕೆ ಪ್ರಯುಕ್ತವಾಗಿ ಬಂದಿದ್ದೀವಿ ಇಲ್ಲಿ. ಅವ್ರಿಗೆ ತಾಯಿ ಚಾಮುಂಡೇಶ್ವರಿ ಆರೋಗ್ಯ ಆಯುಷ್ಯ ಕೊಟ್ಟು ಇನ್ನೂ ರಾಜಕೀಯವಾಗಿ ಹೆಚ್ಚಿನ ಇದರಲ್ಲಿ ಬೆಳೀಲಿ ಅಂತ ಕೇಳ್ಕೊತೀವಿ. ಮಾದೇವಣ್ಣವರ ಸ್ವಭಾವ ಹೇಗೆ ಅಂದರೆ ನಾವು ಚಿಕ್ಕ ಹುಡುಗರಿಂದನೂ ನೋಡ್ಕೊಂಬಂದಿದ್ದೀವಿ. ಮಾದೇವಣ್ಣವ್ರ ಸ್ವಭಾವನ ಭಾಳ ಸಹೃದಯಿ, ಒಳ್ಳೆ ಮನಸ್ಸಿರ್ತಕ್ಕಂಥ ವ್ಯಕ್ತಿ. ಈಗ ಇತ್ತೀಚಿನ ಭಾಗದಲ್ಲಿ ತುಂಬ ಮೇಲ್ಮಟ್ಟಕ್ಕೆ ಬೆಳೆದು ನಮ್ಮನ್ನೆಲ್ಲರನ್ನೂ ಬೆಳೆಸಬೇಕು ಅಂತ, ಒಂದು ಸಮಾಜ ಬೆಳೆಸಬೇಕು ಅಂತ ಇರೋರಲ್ಲ ಅವರು. ಟೋಟಲಿ ಎಲ್ಲ ಸಮಾಜನೂ ಬೆಳೆಸಬೇಕು ಅಂತ ಅಂದ್ಬಿಟ್ಟು ಎಲ್ಲ ಸಮಾಜನೂ ಕಟ್ಕೊಂಡು ಬಂದಿದ್ದಾರೆ. ಹಂಗಾಗಿ ಇಲ್ಲಿ ಬಂದಿರತಕ್ಕಂಥ ಜನನೂ ಅದೇ ಥರ ಇದ್ದಾರೆ. ಎಲ್ಲ ಸಮಾಜದವರು ಬಂದಿದ್ದಾರೆ. ಅವರು ಇನ್ನೂ ಎತ್ತರಕ್ಕೆ ಬೆಳೀಬೇಕು. ಮತ್ತು ನಮ್ಮ ಗ್ರಾಮ ಪಂಚಾಯತಿಗಳಲ್ಲಿ ಈಗ ದನಗಳ್ಳಿ ಆಗ್ಬೋದು, ದೊಡ್ಡಮಾರ್ಗೋಡನಹಳ್ಳಿ ಆಗ್ಬೋದು, ಜೈಪುರ ಆಗ್ಬೋದು, ಇವ್ರ ಹ್ಯಾಂಡ್ ಓವರಲ್ಲಿ ಎಲ್ಲ ಇದ್ದು, ಗೋಪಾಲ್ಪುರ ಪಂಚಾಯತಿ ಕೂಡ ಇವ್ರ ಹ್ಯಾಂಡ್ ಓವರಲ್ಲಿ ಎಲ್ಲನೂ ಕೂಡ ಕೆಲಸ ಕಾರ್ಯಗಳು ಜಿ ಟಿ ದೇವೇಗೌಡರು ನಮಗೆ ಎಷ್ಟು ಸ್ಪಂದಿಸ್ತಾರೋ ಆ ಸ್ಪಂದಿಸೋದಕ್ಕೆ ಮೊದಲು ಹೆಜ್ಜೆ ಇವರು ಮಾದೇವಣ್ಣವರು ಮೊದಲು ಮೆಟ್ಟಲಾದರೆ ನಾವು ಮೇಲ್ಗಡೆ ಕಳಚ ದೇವ್ರು ನೋಡ್ದಂಗೆ ಜಿ ಟಿ ದೇವೇಗೌಡರನ್ನ ನೋಡ್ತಾ ಇದ್ದೀವಿ. ಮಾದೇವಣ್ಣವ್ರ ಹಿಂಬಾಲಕರಾಗಿ ಹೋಗ್ತೀವಿ ಅನ್ನೋದಕ್ಕಿಂತ ಹೆಚ್ಚಾಗಿ ನಮ್ಮನ್ನೆಲ್ಲರನ್ನೂ ಅವರು ಜೊತೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ನಾವು ಅವ್ರ ಹಿಂಬಾಲಕರಾಗಿ ಹೋಗ್ತಾ ಇಲ್ಲ, ಅವರು ನಮ್ಮನ್ನು ಜೊತೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ಯಾವುದೇ ಒಂದು ಕಷ್ಟ ಅಂತ ಬರ್ತೀವಿ, ನಾವು ದೊಡ್ಡವರು ಚಿಕ್ಕವರು ಅಂತ ನಾವು ಈ ಹಿಂದೆ ಏನು ಮಾಡ್ತಿದ್ದೋ ಅಂದರೆ ನಾವು ಇನ್ನೊಬ್ಬರನ್ನ ಕರ್ಕೊಂಬಂದು ಒಬ್ಬರು ನೋಡಬೇಕಾಗಿತ್ತು. ಈಗ ಹಂಗಿಲ್ಲ, ನೇರವಾಗಿ ನಾನು ಬರ್ತೀನಿ, ಅಣ್ಣ ಈ ಕೆಲಸ ಆಗಬೇಕು, ಆಯಿತು ಬಾಪ ಮಾಡ್ಕೊಡ್ತೀನಿ ಅಂತ ಅಂತಾರೆ. ನೇರವಾಗಿ MLA ಅವ್ರ ಹತ್ರ ನೇರವಾಗಿ ಕರ್ಕೊಂಡು ಹೋಗ್ತಾರೆ. ನೇರವಾಗಿ ಏನು ಬೇಕು ಅದನ್ನು ಕೇಳಿ, ನೀವೇ ಕೇಳಿ, ನಾನು ಕೇಳೋದು ಬೇಡ ಅಂತಂತಾರೆ. ಅಂಥ ಒಳ್ಳೆಯ ಹೃದಯ ಇದೆ. ಅವರು ಇನ್ನು ಮುಂದೆ ಬರ್ತಕ್ಕಂಥ ಚುನಾವಣೆಯಲ್ಲಿ ಸ್ಪರ್ಧಿಸ್ತಾರೆ ಅನ್ನೋದಕ್ಕಿಂತ ಹೆಚ್ಚಾಗಿ ನಾವು ಗೆಲ್ಲಿಸ್ತೀವಿ ಅವ್ರನ್ನ. ನಾವೆಲ್ಲ ನಿಂತ್ಕೊಂಡವ್ರನ್ನ ಅವ್ರು ಸ್ಪರ್ಧಿಸೋದು ಖಚಿತ, ನಾವು ಗೆಲ್ಸೋದು ಖಚಿತ. ಆ ತಾಯಿ ಚಾಮುಂಡೇಶ್ವರಿ ಇನ್ನೂ ಆಯಸ್ಸು ಆರೋಗ್ಯ ಕೊಡಲಿ ಅಂತ ಈ ಮೂಲಕವಾಗಿ ಕೇಳ್ಕೊತೀವಿ. ಮಾಜಿ APMC ನಿರ್ದೇಶಕರಾದಂಥ ಕೋಟೆವಂಡಿ ಮಾದೇವಣ್ಣವರು ಅವ್ರಿಗೆ ಈ ದಿನ ನಮ್ಮ ದೊಡ್ಡಮಾರ್ಗೋಡನಹಳ್ಳಿ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರು, ಉಪಾಧ್ಯಕ್ಷರು, ಸದಸ್ಯರುಗಳು, ಮಾಜಿ ಅಧ್ಯಕ್ಷರು, ಮಾಜಿ ಉಪಾಧ್ಯಕ್ಷರು, ಮಾಜಿ ಸದಸ್ಯರುಗಳು ಮತ್ತು ಗ್ರಾಮದ ಎಲ್ಲ ಮುಖಂಡರುಗಳು ಇವತ್ತು ಅವ್ರಿಗೆ ಅವರ ಹುಟ್ಟುಹಬ್ಬದ ಪ್ರಯುಕ್ತ ದೇವರು ಅವ್ರಿಗೆ ಚಾಮುಂಡೇಶ್ವರಿ ಆಯಸ್ಸು, ಆರೋಗ್ಯ, ಐಶ್ವರ್ಯ, ಸುಖ, ಶಾಂತಿ, ನೆಮ್ಮದಿ ಮತ್ತು ಒಳ್ಳೆಯ ಅಧಿಕಾರ ಸಿಗಲಿ ಅಂತ ಒಂದು ಹುಟ್ಟುಹಬ್ಬದ ಶುಭಾಶಯಗಳನ್ನ ತಿಳಿಸ್ತಾ ಇದ್ದೇವೆ. ಈ ಒಂದು ದಿನ ಅವ್ರಿಗೆ ಅದ್ಧೂರಿಯಾಗಿ ಎಲ್ಲ ಅವರ ಸ್ನೇಹ ಬಳಗದವರು, ಆತ್ಮೀಯ ಸ್ನೇಹಿತರು ಎಲ್ಲರೂ ಕೂಡ ಹುಟ್ಟುಹಬ್ಬದ ಶುಭ ಕೋರ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಮತ್ತೊಮ್ಮೆ ಅವ್ರಿಗೆ ಕೋಟೆವಂಡಿ ಮಾದೇವಣ್ಣವ್ರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನ ತಿಳಿಸ್ತೇನೆ. ಕೋಟೆವಂಡಿ ಮಾದೇವಣ್ಣವ್ರಿಗೆ ಜಿ ಟಿ ದೇವೇಗೌಡರ ಪರಮ ಆತ್ಮರಾಗಿ ಅವರಿಂದ ಹೋದಂಥ ನಮಗೆಲ್ರಿಗೂ ಸ್ಪಂದಿಸಿ ಇದುವರೆಗೂ ಸುಮಾರು ಕೆಲಸಗಳು ಪೆಂಡಿಂಗ್ ಇದ್ದೋ ನಮ್ಮ ದೊಡ್ಡಮಾರ್ಗೋಡನಹಳ್ಳಿ ಪಂಚಾಯತಿಲಿ ಅದೆಲ್ಲಕ್ಕೂ ಸಹಕರಿಸಿ ಅವರೇ ಬಂದು ನೋಡಿ, ಇನ್ನೂ ಎಷ್ಟು ದಿನ ಗಂಟ ನೀವು ಹಿಂಗೆ ಇರ್ತೀರಿ, ಬಂದು ಕೆಲಸ ಮಾಡಿಸ್ಕೊಳ್ಳಿ, ನೀವು ಓಟ್ ಹಾಕೋದು ಬಿಡೋದು ಸೆಕೆಂಡ್ರಿ, ಮೊದಲು ಕೆಲಸ ಮಾಡಿಸಿ ಅಂತೇಳಿ ನಮ್ಮನ್ನೆಲ್ಲರೂ ಕರ್ಕೋಗಿ ಗ್ರಾಮಗಳಲ್ಲಿ ಎಲ್ಲ ಗ್ರಾಮಗಳಿಗೂ ನಮ್ಮ ಪಂಚಾಯತಿಲಿ CC ರಸ್ತೆ ಆಗ್ಬೋದು, ಚರಂಡಿ ಆಗ್ಬೋದು, ಮತ್ತು ಶುದ್ಧ ಕುಡಿಯೋ ನೀರಿನ ಘಟಕ ಆಗ್ಬೋದು, ಎಲ್ಲ ಅನುದಾನಗಳನ್ನ ಕೊಟ್ಟು ಒಳ್ಳೆ ಉತ್ತಮವಾದ ಕೆಲಸ ಮಾಡಿದ್ದಾರೆ. ಅದರ ನಾವು ಒಂದು ಉದ್ದೇಶದಿಂದ ನಾವು ಅವ್ರ ಹಿಂಗಡೆ ಇದ್ದೀವಿ. ಮುಂದೆ ಜಿಲ್ಲಾ ಪಂಚಾಯತ್ತು ಟಿಕೆಟ್ ಆಕಾಂಕ್ಷಿಯಾಗಿದ್ದಾರೆ. ಅವರು ಟಿಕೆಟ್ ತಗೊಬರೋದ್ರಲ್ಲಿ ಖಚಿತ, ಅವ್ರಿಗೆ ಪರವಾಗಿ ನಾವು ನಿಂತ್ಕೊಳ್ಳೋದಂತೂ ಖಚಿತ, ಗೆಲುವು ಗ್ಯಾರಂಟಿ ಆಗುತ್ತೆ. ಈ ದಿನ ನಮ್ಮ ಕೋಟೆವಂಡಿ ಮಾದೇವರದ ಹುಟ್ಟುಹಬ್ಬದ ನಮ್ಮ ಪಂಚಾಯತಿ ವ್ಯಾಪ್ತಿಯಿಂದ, ದೊಡ್ಡಮಾರ್ಗೋಡನಹಳ್ಳಿ ಪಂಚಾಯತಿ ವ್ಯಾಪ್ತಿಯಿಂದ ಪಂಚಾಯತಿ ಅಧ್ಯಕ್ಷರು, ಮಾಜಿ ಅಧ್ಯಕ್ಷರು, ಗ್ರಾಮ ಪಂಚಾಯತಿ ಸದಸ್ಯರುಗಳು, ಮುಖಂಡರುಗಳು ಎಲ್ಲ ಸೇರಿ ಅದ್ಧೂರಿಯಾಗಿ ಮಾದೇವರ ಹುಟ್ಟುಹಬ್ಬನ ಆಚರಣೆ ಮಾಡಿದ್ದೀವಿ. ಈಗ ಅವ್ರಿಗೆ ಚಾಮುಂಡೇಶ್ವರಿ ತಾಯಿ ಆಯುಷ್ ಆರೋಗ್ಯ ಕೊಟ್ಟು ಒಳ್ಳೆಯ ಅಧಿಕಾರ ಕೊಡಬೇಕು ಅಂತ ಅಂದ್ಬಿಟ್ಟು ನಮ್ಮ ಪಂಚಾಯತಿ ವ್ಯಾಪ್ತಿಯಿಂದ ಕೇಳ್ಕೊಳ್ತಾ ಇದ್ದೀವಿ. ಈಗ ಮುಂದೆ ZPTP ಎಲೆಕ್ಷನ್ ಇದೆ. ಈಗ ಪ್ರಬಲ ಆಕಾಂಕ್ಷಿ ZP ಟಿಕೆಟ್ಗೆ ಮಾದೇವರು ನಮ್ಮ GT ದೇವೇಗೌಡರು ಬಲಗೈ ಬಂಟ ಅಂತಲೇ ಹೇಳ್ಬೋದು. ಅದರಿಂದ ನಮ್ಮ ಎಲ್ಲ ಕೂಡ ಒಗ್ಗಟ್ಟಾಗಿ ಇದು ಮಾಡ್ಕೊಂಡು ಗೆಲ್ಲಿಸ್ಬೇಕು ಅಂತ ನಾವು ಪ್ರಯತ್ನ ಪಡ್ತಾ ಇದ್ದೀವಿ. ಎಲ್ಲ ಆಗಿದೆ. ಹೋದ ಸರಿನೇ ಫೈಟ್ ಬಂದು ಹೋದ ಸರಿನೇ ಇದಾಗಿ
ಈಗ ನಮ್ಮ ಜೆ ಡಿ ಎಸ್ ಪಕ್ಷದಿಂದ ಪ್ರಬಲ ಆಕಾಂಕ್ಷಿ ಮಾದೇವರು ಕೊಡಲೇಬೇಕು, ನಾವೆಲ್ಲ ಇದ್ದೀವಲ್ಲ ಕೊಡಲೇಬೇಕು, ಕೊಡಿಸ್ತೀವಿ ಇದ್ದೇವಲ್ಲ, ಎಲ್ಲದ್ರೆ ಏನು ತೊಂದರೆ ಏನಿಲ್ಲ. ಗೌಡರು ಜೆ ಟಿ ದೇವೇಗೌಡರು ಇದ್ದಾರೆ, ಎಲ್ಲ ಅವರು ಹರೀಶ್ ಗೌಡರು ಅವರೇ, ಅದರಿಂದ ಎಲ್ಲ ಅವರು ಇದರಿಂದ ಗೆದ್ದೇ ಗೆಲ್ತಾರೆ, ಅದ್ರೇನು ಎರಡನೇ ಮಾತಿಲ್ಲ.